ಗೈಸ್, ಇವತ್ ನಾವು ನೋಡಕ್ ಬಂದಿರೋದು ಕಾಡಿನ ಒಳಗಡೆ ನಡೆಯುವ ಒಂದು ಭಯಂಕರವಾದ ರಹಸ್ಯವನ್ನ ನೋಡೋದಿಕ್ಕೆ. ಫಾರೆಸ್ಟ್ ಒಳಗಡೆ ಏನ್ ತಾನೇ ನಡೆಯೋದಿಕ್ಕೆ ಆಗತ್ತೆ ಅಂತ ನಾವು ಯೋಚನೆಯನ್ನ ಮಾಡಬಹುದು. ಬಟ್ ಆದ್ರೆ ನಾವು ಕಲ್ಪನೆ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅಂತಹ ತೊಂದರೆಗಳೆಲ್ಲ ಎದುರಾಗತ್ತೆ. ಹಾಗಿದ್ರೆ ಆ ತೊಂದರೆಗಳಾದ್ರೆ ಏನು, ಯಾವ ರೀತಿಯಾದ ರಹಸ್ಯ ಅನ್ನೋದನ್ನ ಇವತ್ತಿನ ಈ ಭಯಂಕರವಾದ ಮೂವಿಯಲ್ಲಿ ನಾವು ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಕಾದ ಫಾರೆಸ್ಟ್ ಅಂತ. ಅಂಡ್ ಇಲ್ಲಿವರೆಗೂ ನೀವು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಮ್ಯಾಶ್ ಮೂವಿ ಅಂತ ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನು ಕೂಡ ಕ್ಲಿಕ್ ಅನ್ನ ಮಾಡ್ಕೊಂಡು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಇಬ್ಬರು ಹುಡುಗಿಯರನ್ನ ನಾವು ನೋಡ್ಬೇಕಾದ್ರೆ ಮೂವಿಯನ್ನ ನೋಡ್ಕೊಂಡು ವಾಪಸ್ಸು ಇಬ್ಬರ ಮನೆ ಕಡೆಗಾಗಿನೇ ಹೊರಟು ಬರ್ತಿರ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಸಾಂಗ್ ಅನ್ನ ಆಡ್ಕೊಂಡು ಬರ್ತಿರ್ಬೇಕಾದ್ರೆ ಮೀನಾ ಅನ್ನುವ ಒಂದು ಹುಡುಗಿ ಒಂದು ಜಾಗದಲ್ಲಿ ಇಳ್ಕೊಂಡು, ನಿನ್ನ ಮನೆ ಇನ್ನವೇ ಕೂಡ ಮುಂದೆ ಇದೆ ಅಲ್ವಾ, ಹುಷಾರಾಗಿನೇ ಹೋಗು ಅಂತ ಹೇಳಿ ಕಳಿಸ್ತಾಳೆ. ನಂತರ ಈ ಮೀನಾ ಕೂಡ ಇವಳ ಮನೆ ಕಡೆಗಾಗಿನೇ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಹಳ್ಳದ ರೀತಿ ಇರುವ ಜಾಗದಲ್ಲಿ ಪೇಪರ್ ಗಳೆಲ್ಲ ಚೆಲ್ಲೋಗಿರುತ್ತೆ. ಸೊ ಏನಕ್ಕೆ ಈ ರೀತಿ ಪೇಪರ್ಗಳು ಚಲ್ಲಾಪಿಲ್ಲಿಯಾಗಿದೆ ಅಂತ ನೋಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಅದೇ ಜಾಗದಲ್ಲಿ ಕುಳಿತು ಅಳೋದಿಕ್ಕಾಗಿನೇ ಶುರುವನ್ನ ಮಾಡ್ಕೊಂಡಿದ್ದಾನೆ. ಅಂಡ್ ಇವನು ಬೇರೆ ಯಾರು ಬೇಲ್ಲ, ಈ ಮೀನಾ ಅನ್ನುವ ಹುಡುಗಿಯನ್ನ ಇಷ್ಟವನ್ನ ಪಡ್ತಿರುವ ಹುಡುಗ. ಆಕ್ಚುಲ್ ಆಗಿ ಇವನು ಕವಿಯ ರೀತಿಯಾಗಿ ಕವನಗಳು ಕವಿತೆಗಳನ್ನ ಬರ್ದು ಇವಳಿಗೆ ಎಷ್ಟೋ ಸಲ ಪ್ರಪೋಸ್ ಅನ್ನವೇ ಕೂಡ ಮಾಡಿದ್ದಾನೆ. ಬಟ್ ಆದ್ರೆ ಈ ಮೀನಾ ಈ ಹುಡುಗನನ್ನ ರಿಜೆಕ್ಟ್ ಅನ್ನ ಮಾಡಿದಾಳೆ. ಸೊ ಅದೇ ಕಾರಣಕ್ಕೆ ಈ ಜಾಗದಲ್ಲಿ ಅಳ್ಕೊಂಡು ಕುಳಿತಿರ್ತಾನೆ. ಅಂಡ್ ಇವಾಗ ನನ್ನ ಎಲ್ಲಾ ನೋವನ್ನವೇ ಕೂಡ ಈ ಬಾಟಲ್ ನಲ್ಲಿ ತುಂಬಿಸಿದೀನಿ ಅಂತ ಹೇಳ್ಕೊತಾನೆ. ಇದನ್ನ ನೋಡುವ ಮೀನಾ ಬಾಟಲ್ ನ ಒಳಗಡೆ ಏನಿದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗ ಆಸಿಡ್ ಅಂತಾನೆ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಮೀನಾ ಗಾಬರಿಯನ್ನ ಪಡ್ಕೊಂಡು ಓಡೋದಿಕ್ಕಾಗಿನೇ ನೋಡ್ಬೇಕಾದ್ರೆ ಆ ಹುಡುಗ ಪಟ್ ಅಂತ ಆಸಿಡ್ ಅನ್ನ ತೆಗೆದು ಇವಳ ಮೇಲಕ್ಕಾಗಿನೇ ಎರ್ಚಿ ಆ ಜಾಗದಿಂದಾನೇ ಓಡಿ ಹೋಗ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಹಲವಾರು ವರ್ಷಗಳ ನಂತರವಾಗಿ ನಮ್ಗೆ ತೋರಿಸ್ಬೇಕಾದ್ರೆ ಮಾತಿ ಅನ್ನುವ ಒಂದು ಹುಡುಗನನ್ನ ನಮ್ಗೆ ಪರಿಚಯವನ್ನ ಮಾಡಿಕೊಡ್ತಾರೆ. ಅಂಡ್ ಇವನ ಏಜ್ ಬಂದು ಸರಿ ಸುಮಾರು 20 ವರ್ಷಗಳಾಗಿರುತ್ತೆ. ಪ್ರೆಸೆಂಟ್ ನಲ್ಲಿ ಇವನು ಒಂದು ಕಾಡಿನ ಒಳಗಡೆಗೆ ಟ್ರಾವೆಲ್ ಅನ್ನ ಮಾಡಿ ಬರ್ತಾ ಇರೋದು. ಸೊ ಯಾವ್ದಾದ್ರೂ ವೆಹಿಕಲ್ ಸಿಗುತ್ತಾ ಅನ್ನೋದಾಗಿ ಕಾಯ್ಕೊಂಡು ನಿಂತಿರ್ಬೇಕಾದ್ರೆ ಒಂದು ರೇಡಿಯೋದಲ್ಲಿ ಕಾಡಿನ ಒಳಗಡೆ ಆಗ್ತಿರುವ ಕೊಲೆಗಳ ಬಗ್ಗೆ ವಿವರವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ದಟ್ಟವಾದ ಕಾಡಿನ ಒಳಗಡೆ ನಿರಂತರವಾಗಿ ಯಾರೋ ಒಬ್ಬ ಸೀರಿಯಲ್ ಕಿಲ್ಲರು ಎಷ್ಟೋ ಜನಗಳ ಕಥೆಯನ್ನ ಮುಗಿಸ್ತಾ ಇದ್ದಾನೆ ಅಂತ ಹೇಳ್ಕೊತಿರ್ತಾರೆ. ಅಂಡ್ ಈ ಎಲ್ಲಾ ವಿಷಯಗಳನ್ನ ಕೇಳುವ ಮಾತಿ ಕೂಡ ತುಂಬಾನೇ ಭಯವನ್ನ ಪಟ್ಕೋತಾನೆ. ಆ ನಂತರ ಒಂದು ಟೆಂಪೋವನ್ನ ಹತ್ಕೊಂಡು ಟ್ರಾವೆಲ್ ಅನ್ನ ಮುಂದುವರಿಸ್ತಾನೆ. ಫೈನಲಿ ಇವನು ಬರ್ಬೇಕಾಗಿರುವ ಜಾಗಕ್ಕಾಗಿನೇ ಬಂದು ಇಳ್ಕೋತಾನೆ. ಆ ನಂತರ ಅರ್ಜೆಂಟ್ ಆಗಿ ನಮ್ಗೆ ಟಾಯ್ಲೆಟ್ ಬರ್ತಾ ಇದೆ ಅಂತ ಇವನ ಬ್ಯಾಗ್ ಅನ್ನ ಕೆಳಗಡೆ ಮಡಗಿ ಸೂಸವನ್ನ ಮಾಡೋದಿಕ್ಕೆ ಪಕ್ಕಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಇದೇ ಟೈಮ್ ನಲ್ಲಿ ಯಾರು ಇವನ ಬ್ಯಾಗ್ ಅನ್ನ ಕತ್ಕೊಂಡು ಓಡೋಗ್ಬಿಡ್ತಾರೆ. ಸೊ ಈ ವಿಷಯ ಮಾತಿಗೆ ಕೂಡ ಗೊತ್ತಾಗ್ಬೇಕಾದ್ರೆ ಆ ವ್ಯಕ್ತಿಯನ್ನ ಫಾಲೋ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ದಯವಿಟ್ಟು ನನ್ನ ಬ್ಯಾಗ್ ಅನ್ನ ನನ್ಗೆ ವಾಪಸ್ ಕೊಟ್ಬಿಡು ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಿರ್ತಾನೆ. ಬಟ್ ಆದ್ರೆ ಆ ವ್ಯಕ್ತಿ ಬ್ಯಾಗ್ ಅನ್ನ ಎತ್ಕೊಂಡು ಸೀದಾ ಒಂದು ಫಾರೆಸ್ಟ್ ಆಫೀಸರ್ ನ ಹತ್ರಕ್ಕಾಗಿನೇ ತಗೊಂಡು ಬರ್ತಾನೆ. ಅಂಡ್ ಒಳಗಡೆ ಬಂದು ನೋಡ್ಬೇಕಾದ್ರೆ ಒಬ್ಬ ಸೀನಿಯರ್ ಆಫೀಸರ್ ಕೂಡ ಕುಳಿತಿರ್ತಾನೆ. ಅಂಡ್ ಈ ವ್ಯಕ್ತಿ ನನ್ನ ಬ್ಯಾಗ್ ಅನ್ನ ಕತ್ಕೊಂಡು ಬಂದಿದ್ದಾನೆ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಅದನ್ನ ಕೇಳುವ ಸೀನಿಯರ್ ಆಫೀಸರು ಮತ್ತೊಂದು ವಿಷಯವನ್ನ ಹೇಳ್ಕೊತಾರೆ. ನೋಡಪ್ಪ, ನಿನ್ನನ್ನ ಕರ್ಕೊಂಡು ಬಾ ಅಂತ ನಾನೇನೆ ಇವನನ್ನ ಕಳ್ಸಿದ್ದೆ. ಬಟ್ ಆದ್ರೆ ಇವನಿಗೆ ಮಾತು ಬರ್ದೇ ಇರುವ ಮೂಕಾಗಿರೋದ್ರಿಂದ ನಿನ್ನ ಬ್ಯಾಗ್ ಅನ್ನ ಎತ್ಕೊಂಡು ಓಡ್ಕೊಂಡು ಬಂದಿದ್ದಾನೆ ಅಷ್ಟೇ ಅನ್ನೋದಾಗಿ ಎಲ್ಲವನ್ನ ಅರ್ಥ ಮಾಡಿಸ್ತಾರೆ. ಅಂಡ್ ಇಲ್ಲಿವರೆಗೂ ನಿನ್ನ ತಂದೆ ನನ್ನ ಜೊತೆಯಾಗಿನೇ ಕೆಲ್ಸವನ್ನ ಮಾಡಿ ಬರ್ತಿದ್ರು. ಸೊ ಇವಾಗ ಅವರ ಜಾಗಕ್ಕೆ ನೀನು ಬಂದಿದ್ಯಾ ಅನ್ನೋದಾಗಿ ಆಫೀಸರು ಹೇಳ್ಕೊತಾನೆ. ಅಂಡ್ ನಿನ್ಗೆ ತೊಂದರೆಯಾಗುವ ಕೆಲ್ಸಗಳನ್ನ ಮಾಡ್ಸೋದಿಲ್ಲ. ಸೊ ಸ್ಟಾರ್ಟಿಂಗ್ ನಲ್ಲಿ ಎಲ್ಲಾ ಟ್ರೈನಿಂಗ್ ಗಳನ್ನವೇ ಕೂಡ ಕೊಡ್ತೀನಿ ಅನ್ನೋದಾಗಿ ಹೇಳ್ಕೊತಾನೆ. ಅಂದ್ರೆ ಇದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಮಾತಿಯವನ ಫಾದರು ಒಬ್ಬ ಫಾರೆಸ್ಟ್ ಆಫೀಸರ್ ಆಗಿದ್ದು ಇಲ್ಲೇನೆ ಕೆಲ್ಸವನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಯಾವ್ದೋ ಕಾರಣದಿಂದ ಅವರು ತೀರಿ ಹೋಗ್ಬಿಟ್ಟಿದ್ದಾರೆ. ಆದ್ರಿಂದಾನೇ ಫಾದರ್ ನ ಕೆಲ್ಸವನ್ನ ಇವನಿಗಾಗಿ ಕೊಟ್ಟು ಕರೆಸ್ಕೊಂಡಿರೋದು. ಅಂಡ್ ಅದೇ ರೀತಿಯಾಗಿ ಇವಾಗ ಡ್ಯೂಟಿಯನ್ನವೇ ಕೂಡ ಶುರುವನ್ನ ಮಾಡ್ಕೊಳ್ಳೋಣ. ಮೊದ್ಲು ನಿನಗೆ ಎಲ್ಲ ಕಡೆನೂ ಸುತ್ತಾಡ್ಸಿ ಎಲ್ಲದ್ರ ಬಗ್ಗೆನೂ ಹೇಳ್ಕೊಡ್ತೀನಿ ಬಾ ಅಂತ ಜೀಪ್ಗಾಗಿನೇ ಎತ್ತಿಸ್ಕೊಂಡು ಟ್ರಾವೆಲ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇದೇ ರೀತಿಯಾಗಿ ಸ್ವಲ್ಪ ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ನಮ್ಮ ಹುಡುಗನಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಅಂದ್ರೆ ಹೊಟ್ಟೆಯಲ್ಲಿ ನನ್ಗೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಒಂದ್ 5 ನಿಮಿಷ ನಿಲ್ಸಿದ್ರೆ ನಾನು ಅಕ್ಕಪಕ್ಕದಲ್ಲಿ ಹೋಗಿ ಬರ್ತೀನಿ ಅನ್ನೋದಾಗಿ ಹೇಳ್ಕೊತಾನೆ. ಸರಿ ಓಕೆ ಅನ್ನೋದಾಗಿ ಸೀನಿಯರ್ ಕೂಡ ಜೀಪ್ ಅನ್ನ ನಿಲ್ಲಿಸ್ತಾರೆ. ಬಟ್ ಆದ್ರೆ ಕಾಡಿನ ಒಳಗಡೆ ಹೋಗೋದಿಕ್ಕೆ ನನ್ಗೆ ಸ್ವಲ್ಪ ಭಯವಾಗ್ತಾ ಇದೆ. ಆದ್ರಿಂದ ನಿಮ್ಮ ಸ್ಟಾಫ್ ಅನ್ನ ನನ್ನ ಜೊತೆಯಾಗಿನೇ ಕಳ್ಸಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಬೇರೆ ದಾರಿ ಇಲ್ದೆ ಈ ಸೀನಿಯರ್ ಬೇ ಕೂಡ ಸ್ಟಾಫ್ ಅನ್ನ ಕಳಿಸ್ಕೊಡ್ತಾನೆ. ಅಂಡ್ ಇಂತ ಹೆದ್ರು ಪುಕ್ಲನ್ನ ಕರ್ಕೊಂಡು ನಾವು ಯಾವ ರೀತಿ ಕೆಲ್ಸವನ್ನ ಮಾಡ್ಬೇಕು ಅಂತ ಟೆನ್ಷನ್ ಆಗ್ತಾನೆ ಈ ಸೀನಿಯರ್. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇದೇ ಕಾಡಿನ ಒಳಗಡೆ ಇರುವ ಒಂದು ದೊಡ್ಡ ಗ್ಯಾಂಗ್ ಅನ್ನ ನಾವು ನೋಡ್ತೀವಿ. ಅಂಡ್ ಆ ಗ್ಯಾಂಗಿನ ಲೀಡರ್ ನ ಹೆಸರು ಬಂದು ವಿಕ್ಟರ್ ಅಂತ.
ಅಂಡ್ ಇವ್ರು ಬೇರೆ ಯಾರಿವೆ ಅಲ್ಲ, ರೇಡಿಯೋದಲ್ಲಿ ನಾವು ಒಂದು ಸೀರಿಯಲ್ ಕಿಲ್ಲರು ಎಲ್ಲರ ಕಥೆಯನ್ನ ಮುಗಿಸ್ತಾ ಇದ್ದಾರೆ ಅಂತ ಕೇಳಿದ್ವಿ ಅಲ್ವಾ, ಅದೇ ಗ್ಯಾಂಗ್ ಅನ್ನ ಇವಾಗ ನಾವು ನೋಡ್ತಾ ಇರೋದು. ಅಂಡ್ ಇವಾಗ್ಲೂ ಕೂಡ ಒಂದು ಹುಡುಗಿಯನ್ನ ಕರ್ಕೊಂಡು ಬಂದು ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಿದ್ದಾರೆ. ಅಂಡ್ ನಿನ್ನ ಕೊನೆಯ ಆಸೆ ಏನಮ್ಮ ಅನ್ನೋದಾಗಿ ಕೇಳ್ಬೇಕಾದ್ರೆ ಅವಳು ಧೈರ್ಯವನ್ನ ಮಾಡ್ಕೊಂಡು ಒಂದು ಸಾಂಗ್ ಅನ್ನ ಆಡೋದಿಕ್ಕಾಗಿನೇ ನೋಡ್ತಾಳೆ. ಅಂಡ್ ಸಾಂಗ್ ಅನ್ನ ಹಾಡಿ ನನ್ನ ಕಥೆಯನ್ನ ಮುಗಿಸ್ಬಿಡಿ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಶೂಟ್ ಅನ್ನ ಮಾಡಿ ಒಂದೇ ಸಲಿಗೆ ಅವಳ ಕಥೆಯನ್ನ ಮುಗಿಸ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಬೇಲ್ ಮಾನುವ ಒಂದು ಹುಡುಗಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ವೈಲ್ಡ್ ಫೋಟೋಗ್ರಾಫರ್. ಅಂಡ್ ಈ ಕಾಡಿನ ಒಳಗಡೆಗೆ ಎಷ್ಟೋ ಬಾರಿಯಾಗಿನೇ ಬಂದು ಫೋಟೋಗಳನ್ನ ತೆಗ್ದಿದ್ದಾಳೆ. ಸೊ ಇವಾಗ ಮತ್ತೆ ಇದೇ ಕಾಡಿನ ಒಳಗಡೆಗೆ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಇವಾಗ ಕಟ್ ಮಾಡಿ ಮತ್ತೆ ನಮ್ಮ ಆಫೀಸರು ಮತ್ತೆ ಮೀತು ಒಬ್ನನ್ನ ನಾವು ನೋಡಿದ್ರೆ ಸದ್ಯಕ್ಕೆ ಇವರ ಹತ್ರ ಇರುವ ಫುಡ್ ಅನ್ನ ತಿನ್ಕೊಂಡು ಮಲ್ಗೋದಿಕ್ಕಾಗಿನೇ ನೋಡ್ತಿರ್ತಾರೆ. ಅಂಡ್ ಅವಾಗ ಈ ಸೀನಿಯರ್ ಆಫೀಸರು ಈ ಮಾತಿ ಒಬ್ಬನ ಫಾದರು ಯಾವ ರೀತಿ ತೀರೋದ್ರು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂದ್ರೆ ಒಂದು ಸಲ ಆನೆಗಳ ಗುಂಪು ದಾಳಿಯನ್ನ ಮಾಡ್ಬೇಕಾದ್ರೆ ಅದ್ರ ಒಳಗಡೆ ಇವನ ಫಾದರು ಸಿಗಾಕೊಂಡು ಸತ್ತೋಗಿರೋದು. ಬಟ್ ಆದ್ರೆ ಕೂಡ ನೀನು ಯಾವ್ದೇ ರೀತಿಯಾಗಿ ಚಿಂತೆಯನ್ನ ಮಾಡ್ಬೇಡ, ನಿನ್ನ ಫಾದರ್ ಇದ್ದಿದ್ರೆ ಯಾವ ರೀತಿ ನಿನ್ನನ್ನ ನೋಡ್ಕೊಳ್ತಾ ಇದ್ರೋ ನಾನುವೇ ಕೂಡ ನಿನ್ನನ್ನ ಅದೇ ರೀತಿಯಾಗಿನೇ ನೋಡ್ಕೋತೀನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದೇ ರೀತಿಯಾಗಿನೇ ಮಾತಾಡ್ಕೊಂಡು ಇಬ್ಬರವೇ ಕೂಡ ಮಲ್ಕೋತಾರೆ. ಅಂಡ್ ಬೆಳಗ್ಗೆ ಆಗ್ತಿದಾಗಿನೇ ಒಂದು ಕೋತಿ ಇವರ ಹತ್ರಕ್ಕಾಗಿನೇ ಬಂದು ನಮ್ಮ ಮಾತಿ ಅವನ ಬಟ್ಟೆಯನ್ನ ಎತ್ಕೊಂಡು ಓಡೋಗೋದಿಕ್ಕಾಗಿನೇ ನೋಡುತ್ತೆ. ಇದನ್ನ ನೋಡುವ ಮಾತಿ ಅದನ್ನ ಫಾಲೋವನ್ನ ಮಾಡ್ಕೊಂಡು ಬಟ್ಟೆ ಕಿತ್ಕೊಳ್ಳೋದಿಕ್ಕಾಗಿನೇ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಆ ಮಂಕಿ ಇವನ ಕೈಗೆ ಸಿಗ್ದಿರ ಓಡೋಗ್ಬಿಡುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ವಾಕಿ ಟಾಕಿಯಲ್ಲಿ ಶಬ್ದವೆಲ್ಲ ಕೇಳಿ ಬರ್ತಾ ಇರೋದ್ರಿಂದ ಏನೋ ಇನ್ಫಾರ್ಮೇಶನ್ ಬಂದಿರ್ಬೇಕು ಅನ್ನೋದಾಗಿ ಅದನ್ನ ಪಿಕ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಇವನ ಸೀನಿಯರ್ ಆಫೀಸರನ್ನೇ ಮಾತಾಡ್ತಾ ಇರೋದು. ಲೋ ತಮ್ಮ, ನಾನು ಯಾವ್ದೋ ಒಂದು ಅರ್ಜೆಂಟ್ ಆದ ಕೆಲ್ಸದ ಮೇಲ್ಗಡೆಗೆ ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಸೊ ನಾನು ವಾಪಸ್ಸು ಬರೋವರೆಗೂ ಕೂಡ ನೀನೇನೆ ಎಲ್ಲವನ್ನ ಹ್ಯಾಂಡಲ್ ಮಾಡು ಅನ್ನೋದಾಗಿನೇ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಮಾತಿಗೆ ಭಯವಾಗುತ್ತೆ. ಯಾಕಂದ್ರೆ ಕಾಡಿನ ಒಳಗಡೆಗೆ ಹೋಗೋದಿಕ್ಕೇನೆ ಭಯವನ್ನ ಪಡ್ತಾನೆ. ಇನ್ನು ಒಂಟಿಯಾಗಿನೇ ಎಲ್ಲವನ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಇವನ ಕೈಯಲ್ಲಿ ಆಗಲ್ಲ ಅಲ್ವಾ. ಆದ್ರೂ ಕೂಡ ಇವಾಗ ಬೇರೆ ದಾರಿ ಇಲ್ದಿರೋದ್ರಿಂದ ಯೂನಿಫಾರ್ಮ್ ಅನ್ನ ಹಾಕೊಂಡು ಒಂದು ರೌಂಡು ಅಕ್ಕಪಕ್ಕದಲ್ಲಿ ಸುತ್ತಾಡಿ ಬರೋಣ ಅನ್ನೋದಾಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ಯಾವ್ದಾದ್ರೂ ಪ್ರಾಣಿಗಳು ನಮ್ಮ ಎದುರುಗಡೆಗಾಗಿ ಬಂದು ನಿಂತ್ಕೊಂಡ್ರೆ ನಾವು ಏನ್ ಮಾಡೋಣ ಅನ್ನುವ ಭಯ ಇವನ ಒಳಗಡೆ ಕಾಡ್ತಿರುತ್ತೆ. ಸೊ ಅದೇ ರೀತಿಯಾಗಿನೇ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಯಾರೋ ಟೆಂಟನ್ ಹಾಕಿದ್ದಾರೆ. ಸೊ ಈ ಕಾಡಿನ ಒಳಗಡೆ ಯಾರು ಟೆಂಟನ್ ಹಾಕಿದ್ದಾರೆ ಅಂತ ಒಳಗಡೆ ಬಂದು ನೋಡಿದ್ರೆ ಯಾರೂನುವೆ ಕಾಣಿಸೋದಿಲ್ಲ. ಅಂಡ್ ಇದೇ ಟೈಮಿಗೆ ಪಕ್ಕದಲ್ಲಿರುವ ಒಂದು ಗಿಡ ಅಲುಗಾಡೋದಿಕ್ಕೆ ಶುರುವನ್ನ ಮಾಡುತ್ತೆ. ಮೇ ಬಿ ಯಾವ್ದೋ ಒಂದು ಪ್ರಾಣಿ ಅದ್ರ ಹಿಂದೆ ಬಚ್ಚಿಟ್ಕೊಂಡಿರ್ಬೇಕು ಅಂತ ತಿಳ್ಕೊತಿರ್ತಾನೆ. ಅಂಡ್ ಇದೇ ಗಾಬರಿಯಲ್ಲಿ ಅವನು ನೋಡ್ತಾ ಇರ್ಬೇಕಾದ್ರೆ ಆ ಗಿಡ ಪಟ್ಟಣದಾಗಿನೇ ಮೇಲಕ್ಕಾಗಿನೇ ಎದ್ದು ನಿಂತ್ಕೊಂಡ್ಬಿಡುತ್ತೆ. ಅಷ್ಟೇ ಗಿಡ ಎದ್ದು ನಿಂತ್ಕೊಂಡಿದೆ ಅಂದ್ರೆ ಇವನು ಅಲ್ಲೇ ನಿಂತ್ಕೋತಾನ. ಎದ್ನೋ ಬಿದ್ನೋದಾಗಿ ಆಫೀಸ್ ನ ಹತ್ರಕ್ಕೆ ಓಡ್ಕೊಂಡು ಬಂದು ಬಾಗ್ಲಲ್ಲೇ ಬಿದ್ದೋಗ್ತಾನೆ. ಅಂಡ್ ಅದೇ ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿ ಮಲ್ಕೋತಾನೆ. ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಎಚ್ಚರ ಕೂಡ ಆಗುತ್ತೆ. ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ ಮತ್ತೆ ಶಾಕು. ಯಾಕಂದ್ರೆ ಕಾಡಿನ ಒಳಗಡೆ ನೋಡಿರುವ ಗಿಡ ಇವನ ಎದುರುಗಡೆಗಾಗಿ ಬಂದಿ ನಿಂತಿರುತ್ತೆ. ಬಟ್ ಆದ್ರೆ ಅದು ಯಾವುದೇ ರೀತಿಯಾದ ಗಿಡವಲ್ಲ, ಬದಲಾಗಿ ಗಿಡದ ರೀತಿ ಇರುವ ಒಂದು ಕಾಸ್ಟ್ಯೂಮ್. ಅಂಡ್ ಆ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿರೋದು ಬೇರೆ ಯಾರಿವೆ ಅಲ್ಲ, ಫೋಟೋಗ್ರಾಫರ್ ಆಗಿರುವ ವೇನ್ಬಾ. ಅಂಡ್ ಏನಕ್ಕಾಗಿ ಆ ರೀತಿಯಾಗಿ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿದ್ದಾಳೆ ಅಂದ್ರೆ ಇವಳು ಪ್ರಾಣಿ ಪಕ್ಷಿಗಳ ಹತ್ರಕ್ಕಾಗಿ ಹೋಗಿ ಫೋಟೋವನ್ನ ತೆಗೆಯೋದಿಕ್ಕೆ ಆಗಲ್ಲ ಅಲ್ವಾ. ಅದಕ್ಕೆ ಈ ರೀತಿಯಾಗಿ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಒಂದು ಜಾಗದಲ್ಲಿ ಕುಳಿತುಕೊಂಡು ಪ್ರಾಣಿಗಳು ಬಂದಾಗ ಅವುಗಳ ಫೋಟೋವನ್ನ ತೆಗೆಯೋದಿಕ್ಕಾಗಿನೇ ಈ ರೀತಿಯಾಗಿನೇ ರೆಡಿಯಾಗಿರೋದು. ಅಂಡ್ ಇವಾಗ ನಮ್ಮ ಮಾತಿ ಬೇರೆ ನೆಕ್ಸ್ಟ್ ಲೆವೆಲ್ ನಲ್ಲಿ ಭಯವನ್ನ ಪಡ್ಕೊಂಡಿದ್ದಾನೆ ಅಲ್ವಾ. ಇದನ್ನ ನೋಡುವ ವೇನ್ಬಾ ತುಂಬಾನೇ ನಗಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಒಬ್ಬ ಫಾರೆಸ್ಟ್ ಆಫೀಸರ್ ಆಗಿ ನೀನೇನೆ ಇಷ್ಟು ಭಯವನ್ನ ಪಡ್ಕೊಂಡ್ರೆ ಹೇಗೆ ಅನ್ನೋದಾಗಿ. ಅದಕ್ಕೆ ನಮ್ಮ ಮಾತಿ ಕೂಡ ನನ್ನ ಫಾದರ್ ಅವರು ತೀರೋಗಿರೋದಕ್ಕೆ ನನ್ಗೆ ಈ ಜಾಬ್ ಸಿಕ್ಕಿದೆ ಅಂತ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ವೇನ್ಬಾ ಕೂಡ ಸ್ವಲ್ಪ ಎಮೋಷನಲ್ ಆಗಿ, ನಾನು ಎಷ್ಟೋ ಬಾರಿ ಕಾಡಿನ ಒಳಗಡೆ ಬಂದಾಗ ನಿನ್ನ ಫಾದರ್ ಅವರನ್ನ ಭೇಟಿ ಮಾಡಿದೀನಿ ಅಂಡ್ ಅವರ ಜೊತೆ ಸೆಲ್ಫಿಯನ್ನುವೆ ಕೂಡ ತಗೊಂಡಿದ್ದೀನಿ ಅನ್ನೋದಾಗಿ ಫೋಟೋವನ್ನ ತೋರಿಸ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಮಾತಿ ಕೂಡ ಸ್ವಲ್ಪ ಬೇಜಾರನ್ನ ಮಾಡ್ಕೋತಾನೆ. ಸರಿ ಓಕೆ, ಇವಾಗ ಫಾರೆಸ್ಟ್ ನ ಒಳಗಡೆಗೆ ನಾನು ರೌಂಡ್ ಅನ್ನ ಹಾಕೋದಿಕ್ಕಾಗಿನೇ ಹೋಗ್ತಿದ್ದೀನಿ. ನೀನುವೆ ಕೂಡ ಬಂದ್ರೆ ನಿನ್ನ ಭಯ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದಾಗಿನೇ ಕರೀತಾಳೆ. ಬಟ್ ಆದ್ರೆ ನಮ್ಮ ಮಾತಿ ಕಾಡಂದ್ರೆ ನಮ್ಗೆ ಮೊದ್ಲೇನೆ ಭಯ, ನಾನು ಬರಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಸಾಯಂಕಾಲದ ಟೈಮ್ ನಲ್ಲಿ ಯಾವುದೇ ರೀತಿಯಾದ ಪ್ರಾಣಿಗಳು ಹೊರಗಡೆಗಾಗಿ ಬರೋದಿಲ್ಲ. ಸೊ ನೀನು ಆರಾಮ್ಸೆ ಆಗಿನೇ ಬರಬಹುದು ಬಾ ಅಂತ ಕರಿಬೇಕಾದ್ರೆ ನಮ್ಮ ಮಾತಿ ಕೂಡ ಬರ್ತಾನೆ. ಅಂಡ್ ಇವಾಗ ಇದೇ ಕಾಡಿನ ಒಳಗಡೆ ಇರುವ ಮತ್ತೆ ಇಬ್ಬರು ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಅಂಡ್ ಇವರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ಕಾಡಿನಲ್ಲಿ ಶಿಕಾರಿಯನ್ನ ಮಾಡೋರು. ಸೊ ಅದಕ್ಕೆ ತಕ್ಕಿದ ಹಾಗೆ ಕೆಲವು ಟ್ರಾಪ್ ಗಳನ್ನ ಸೆಟ್ ಮಾಡಿ ಬರ್ತಾ ಇದ್ದಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ವಿನ್ಬಾ ಮತ್ತೆ ಮಾಟಿಯನ್ನ ನಾವು ನೋಡ್ಬೇಕಾದ್ರೆ ಇವ್ರು ನಡ್ಕೊಂಡು ಬರ್ತಾ ಇದ್ರೆ ಕೂಡ ನಮ್ಮ ಮಾಟಿಗೆ ಇನ್ನವೇ ಭಯ ಹೋಗಿರೋದಿಲ್ಲ. ಸೊ ಇವನು ನಿಧಾನಕ್ಕಾಗಿನೇ ನಡ್ಕೊಂಡು ಬರ್ತಿರ್ತಾನೆ. ಇದನ್ನ ನೋಡುವ ನಮ್ಮ ವಿನ್ಬಾ, ನೀನು ಫಾಸ್ಟ್ ಆಗಿ ಬಂದಿಲ್ಲ ಅಂದ್ರೆ ನಾವು ಹೊರಗಡೆ ಬಂದಿರೋದು ವೇಸ್ಟ್ ಆಗುತ್ತೆ.
ಸೊ ನಾನು ಫೋಟೋಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಆಗೋದಿಲ್ಲ, ಬೇಗ ಬೇಗ ಬಾ ಅಂತ ಕರೀತಾಳೆ. ಅಂಡ್ ಅದೇ ರೀತಿಯಾಗಿನೇ ಮಾತಾಡ್ಕೊಂಡು ಫೈನಲ್ ಆಗಿ ಇವರು ಬರ್ಬೇಕಿದ್ದ ಲೊಕೇಶನ್ಗೆ ಕೂಡ ಬರ್ತಾರೆ. ಬಟ್ ಆದ್ರೆ ನಮ್ಮ ಮಾಟಿಗೆ ಇವಾಗ ಸ್ವಲ್ಪ ಬಾಯಾರಿಕೆ ಶುರುವಾಗ್ಬಿಡುತ್ತೆ. ಸೊ ಇವಾಗ ನನ್ಗೆ ಕುಡಿಯೋದಿಕ್ಕೆ ಸ್ವಲ್ಪ ನೀರ್ ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ವಿನ್ಬಾ ಪಕ್ಕದಲ್ಲೇನೆ ಒಂದು ಚಿಕ್ಕದಾಗಿರುವ ನದಿ ಇದೆ. ಅಂಡ್ ಅಲ್ಲಿ ಹೋಗಿ ನೀರನ್ನ ಫಿಲ್ ಮಾಡ್ಕೊಂಡು ಬಾ, ಇಲ್ಲಿ ಕೆಲವು ಮರದ ಡಮ್ಮಿಗಳನ್ನ ಮಾಡಿ ಮಡಗಲಾಗಿದೆ, ಅದ್ರ ಒಳಗಡೆ ಕುಳಿತುಕೊಂಡು ನಾನೊಂದಷ್ಟು ಫೋಟೋಗಳನ್ನ ತಗೋತೀನಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಮಾಟಿಗೆ ಒಂಟಿಯಾಗಿನೇ ಹೋಗೋದಿಕ್ಕೆ ಭಯವಾಗುತ್ತೆ ಅಲ್ವಾ. ಸೊ ನನ್ಗೆ ಭಯವಾಗುತ್ತೆ, ನೀನುವೆ ಕೂಡ ಬಾ ಅಂತ ಕರಿಬೇಕಾದ್ರೆ ಅದಕ್ಕೆ ವಿನ್ಬಾ ನೀನು ಒಂಟಿಯಾಗಿನೇ ಹೋಗ್ಲೇಬೇಕು ಅಂತ ಹೇಳ್ತಾಳೆ. ಸೊ ಬೇರೆ ದಾರಿ ಇಲ್ಲದೆ ಇವನುವೆ ಕೂಡ ನೀರನ್ನ ತರೋದಿಕ್ಕೆ ಬರ್ತಾನೆ, ಮತ್ತೆ ವಿನ್ಬಾ ಕೂಡ ಮರದ ಒಳಗಡೆ ಬಂದು ಕುಳಿತುಕೋತಾಳೆ. ನೆಕ್ಸ್ಟ್ ಹೆಡ್ಫೋನ್ ಅನ್ನವೇ ಕೂಡ ಹಾಕೊಂಡು ಸಾಂಗ್ ಅನ್ನ ಕೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಈ ಕಡೆ ನಮ್ಮ ಮಾಟಿ ಅವನನ್ನ ನೋಡ್ಬೇಕಾದ್ರೆ ಭಯದಲ್ಲೇ ನೀರನ್ನ ತುಂಬಿಸೋದಿಕ್ಕಾಗಿ ನೋಡ್ತಿರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಅಕ್ಕಪಕ್ಕದಲ್ಲಿ ಯಾವ್ದೋ ಒಂದು ಜೀಪ್ ಹೋಗುವ ಸೌಂಡ್ ಕೇಳುತ್ತೆ. ಸೊ ಇದ್ರರ್ಥ ನಮ್ಮ ಸೀನಿಯರ್ ವಾಪಸ್ ಬಂದ್ರು ಅನ್ಸುತ್ತೆ. ಅವ್ರೇನ ಇಲ್ವಾ ನೋಡೋಣ ಅಂತ ಬೆಟ್ಟದ ತುದಿಗೆ ಬಂದು ಇಣಿಕಿ ನೋಡೋದಿಕ್ಕಾಗಿನೇ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಇವನ ಜೊತೆ ಇರುವ ಗನ್ನು ಮತ್ತೆ ವಾಕಿ ಟಾಕಿ ಎಲ್ಲವನ್ನ ಒಂದು ಜಾಗದಲ್ಲಿ ಮಡಗಿ ಬಂದಿರ್ತಾನೆ. ಸೊ ಕಾಡಿನ ಒಳಗಡೆ ಇರುವ ಕೋತಿಯ ವಾಕಿ ಟಾಕಿಯನ್ನ ಎತ್ಕೊಂಡು ಓಡೋಗ್ಬಿಡುತ್ತೆ. ಇದನ್ನ ನೋಡುವ ನಮ್ಮ ಮಾಟಿ ಫಾಲೋವನ್ನ ಮಾಡ್ಕೊಂಡು ವಾಕಿ ಟಾಕಿಯನ್ನ ಕಿತ್ಕೊಳ್ಳೋದಿಕ್ಕಾಗಿನೇ ಬರ್ತಿರ್ತಾನೆ. ಬಟ್ ಆದ್ರೆ ಒಂದು ಜಾಗದಲ್ಲಿ ಇವನ ಕಾಲು ಸ್ಲಿಪ್ ಆಗೋಗಿ ಒಂದು ದೊಡ್ಡದಾದ ಗುಹೆ ಒಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾನೆ. ಮತ್ತೆ ಎದ್ದು ಬರೋಣ ಅಂತ ನೋಡ್ಬೇಕಾದ್ರೆ ಕೆಸರು ತುಂಬಿಕೊಂಡಿರುವ ಗುಹೆ ಅದು. ಸೊ ಇವನ ಕೈಯಲ್ಲಿ ಮೇಲಕ್ಕೆ ಏಳೋದಕ್ಕೆ ಕೂಡ ಆಗ್ತಾನೆ ಇರೋದಿಲ್ಲ. ಅಂಡ್ ಹೊರಗಡೆ ನಾವು ಹೇಗೆ ಬರೋದು ಅನ್ನೋದಾಗಿ ತುಂಬಾನೇ ಟೆನ್ಷನ್ ಆಗ್ತಾನೆ. ಅಂಡ್ ಈ ಕಡೆ ಯಾವ್ದೋ ಒಂದು ಜೀಪ್ ಬರೋದಾಗಿ ಶಬ್ದವೆಲ್ಲ ಕೇಳಿ ಬರ್ತಿತ್ತು ಅಲ್ವಾ. ಸೊ ಇವಾಗ ನಾವು ಅದೇ ಜೀಪ್ ಅನ್ನ ನೋಡ್ಬೇಕಾದ್ರೆ ಇದೇ ಕಾಡಿನ ಒಳಗಡೆಗಾಗಿನೇ ಬರುತ್ತೆ. ಅಂಡ್ ಅದ್ರಲ್ಲಿ ಬಂದಿರೋದು ಬೇರೆ ಯಾರವೇ ಅಲ್ಲ, ವಿಕ್ಟರ್ ಅನ್ನುವ ಸೀರಿಯಲ್ ಕಿಲ್ಲರ್ ನ ಒಂದು ದೊಡ್ಡದಾದ ಗ್ಯಾಂಗೇನೆ. ಅಂಡ್ ಇವಾಗ ಇಬ್ಬರು ಹುಡುಗರನ್ನ ಹಾಸ್ಟೇಜ್ ಅನ್ನ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ನಾವು ಅವಾಗ್ಲೇನೆ ನೋಡ್ಬೇಕಾದ್ರೆ ಒಂದು ಹುಡುಗಿ ಕಥೆಯನ್ನ ಮುಗಿಸಿದ್ರು ಅಲ್ವಾ. ಸೊ ಅದೇ ಜಾಗದಲ್ಲಿ ಹುಡುಗರವೇ ಕೂಡ ಅಲ್ಲಿ ನಡೆದಿರುವ ಘಟನೆಯನ್ನ ನೋಡ್ಬಿಟ್ಟಿದ್ದಾರೆ. ಸೊ ಇವ್ರ ಬಗ್ಗೆ ಗೊತ್ತಾಗಿರೋದ್ರಿಂದ ಇವ್ರನ್ನ ಬಿಡೋ ಆಗಿಲ್ಲ ಅಂತ ಈ ಕಾಡಿನ ಒಳಗಡೆಗಾಗಿ ಹೇಳ್ಕೊಂಡು ಬಂದಿರೋದು. ಅಂಡ್ ಆ ಹುಡುಗರವೇ ಕೂಡ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ಯಾವ ವಿಷಯವನ್ನುವೇ ಹೊರಗಡೆ ಹೇಳೋದಿಲ್ಲ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಇವ್ರನ್ನ ಹೊರಗಡೆ ಬಿಟ್ರೆ ಯಾವ್ದಾದ್ರೂ ಕೂಡ ಇವರಿಗೆ ಪ್ರಾಬ್ಲಮ್ ಬಂದೇ ಬರ್ಬಹುದು ಅಲ್ವಾ. ಸೊ ನೀವಿಬ್ರು ಕೂಡ ಇವಾಗ ಸಾಯಲೇಬೇಕು ಅನ್ನೋದಾಗಿ ಹೇಳ್ಕೊತಾನೆ. ಅದೇ ರೀತಿಯಾಗಿ ಇವರ ಕಥೆಯನ್ನ ಮುಗಿಸ್ಬಿಡೋಣ ಅಂತ ಗೂಂಡಗಳಿವೆ ಕೂಡ ನೋಡ್ತಿರ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ತುಂಬಾನೇ ವಿಚಿತ್ರವಾದ ಶಬ್ದವೆಲ್ಲ ಕೇಳಿ ಬರ್ತಿರುತ್ತೆ. ಸೊ ಆ ಸೌಂಡು ಏನದು ಅಂತ ಇಬ್ರು ಕೂಡ ಬಂದು ನೋಡ್ಬೇಕಾದ್ರೆ ಅದೇ ಒಂದು ಕೋತಿ ನಮ್ಮ ಮಾಟಿಯವನ ವಾಕಿ ಟಾಕಿಯನ್ನ ಎತ್ಕೊಂಡು ಬಂದಿತ್ತು ಅಲ್ವಾ. ಅದೇ ವಾಕಿ ಟಾಕಿಯನ್ನ ಕೆಳಗಡೆಗೆ ಬೀಳ್ಸುತ್ತೆ. ವಾಕಿ ಟಾಕಿಯನ್ನ ಎತ್ಕೊಂಡು ಬಂದಿದೆ ಅಂದ್ರೆ ಅಕ್ಕಪಕ್ಕದಲ್ಲಿ ಯಾವ್ದು ಆಫೀಸರ್ಗಳು ಖಂಡಿತ ಇದ್ದಾರೆ. ಸೊ ಇವ್ರ ಕಥೆಯನ್ನ ಇಲ್ಲಿ ಮುಗಿಸಿದ್ರೆ ನಮ್ಗೇನೆ ಪ್ರಾಬ್ಲಮ್ ಆಗಬಹುದು, ಆದ್ರಿಂದ ಇವ್ರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗೋಣ ಅನ್ನೋದಾಗಿ ವಿಕ್ಟರ್ ಹೇಳ್ಕೊತಾನೆ. ಬಟ್ ಆದ್ರೆ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆ ಇಬ್ಬರು ವ್ಯಕ್ತಿಗಳೇ ಕೂಡ ಫಾಟ್ ಅನ್ನೋದಾಗಿನೇ ಓಡಿ ಹೋಗ್ಬಿಡ್ತಾರೆ. ಇದನ್ನ ನೋಡುವ ವಿಕ್ಟರು ಏನ್ ಬೇಕಾದ್ರೂ ಮಾಡಿ ಬಟ್ ಆದ್ರೆ ಆ ಹುಡುಗರನ್ನ ಮಾತ್ರ ವಾಪಸ್ಸು ಕರ್ಕೊಂಡು ಬನ್ನಿ ಅಂತ ಎಲ್ಲಾ ಗೂಂಡಗಳನ್ನ ಹುಡುಗರನ್ನ ಹುಡ್ಕೋದಿಕ್ಕಾಗಿನೇ ಕಳಿಸ್ತಾನೆ. ಅಂಡ್ ಇವನುವೆ ಕೂಡ ಹುಡಿಕೊಂಡು ಒಂದು ಜಾಗದಲ್ಲಿ ಬಂದು ಕುಳಿತುಕೋತಾನೆ. ಅಂಡ್ ಆ ಜಾಗ ಬೇರೆ ಯಾವ್ದುವೆ ಅಲ್ಲ, ನಮ್ಮ ವಿನ್ಬಾ ಒಂದು ಮರದ ಒಳಗಡೆ ಕುಳಿತಿದ್ದಾಳೆ ಅಲ್ವಾ, ಅದೇ ಜಾಗ. ಬಟ್ ಆದ್ರೆ ಅವಳು ಹೆಡ್ಫೋನ್ ಅನ್ನ ಹಾಕೊಂಡಿರೋದ್ರಿಂದ ಅವಳಿಗೆ ಹೊರಗಡೆ ನಡೀತಿರುವ ಯಾವುದೇ ವಿಷಯಗಳಿವೆ ಕೂಡ ಗೊತ್ತಾಗೋದಿಲ್ಲ. ಅಂಡ್ ಅವಾಗ್ಲೇನೆ ನಾವು ಇಬ್ಬರು ಶಿಕಾರಿಗಳನ್ನ ನೋಡ್ಬೇಕಾದ್ರೆ ಟ್ರಾಪ್ ಗಳನ್ನ ಸೆಟ್ ಮಾಡಿ ಮಡಗ್ತಿದ್ರು ಅಲ್ವಾ. ಅಂಡ್ ಇವಾಗ ಅವರನ್ನೇ ನೋಡ್ಬೇಕಾದ್ರೆ ಯಾವ್ದೋ ಒಂದು ಪ್ರಾಣಿ ಸಿಕ್ಕಾಕೊಂಡಿದೆ ಅನ್ಸುತ್ತೆ, ಜೋರಾಗಿ ಶಬ್ದವನ್ನ ಮಾಡ್ತಿರುತ್ತೆ. ಬಟ್ ಆದ್ರೆ ಅದು ಯಾವ್ದೇ ರೀತಿಯಾದ ಪ್ರಾಣಿನಿವೆ ಅಲ್ಲ, ಏನಿವೆ ಅಲ್ಲ. ಈ ವಿಕ್ಟರ್ ಅವನ ಕೈಯಿಂದ ಇಬ್ಬರು ವ್ಯಕ್ತಿಗಳು ಓಡ್ಕೊಂಡು ಬಂದಿದ್ರು ಅಲ್ವಾ, ಅವರಲ್ಲಿ ಒಬ್ಬ ಈ ಜಾಗಕ್ಕಾಗಿನೇ ಬಂದು ಸಿಕ್ಕಾಕೊಂಡಿದ್ದಾನೆ. ಸೊ ನೋವನ್ನ ತಡ್ಕೊಳ್ಳೋದಿಕ್ಕೆ ಆಗದೆ ಜೋರಾಗಿನೇ ಕೂಗಾಡ್ತಿರೋದು ಇವರ ಕಿವಿಗೆ ಬೀಳ್ತಿರೋದು. ಸೊ ಆ ಶಿಕಾರಿ ಕೂಡ ಏನದು ನೋಡೋಣ ಅಂತ ಹತ್ರಕ್ಕೆ ಬರ್ಬೇಕಾದ್ರೆ ತುಂಬಾನೇ ಕಷ್ಟವನ್ನ ಪಟ್ಟು ಈ ಹುಡುಗ ಅವನ ಬಾಯನ್ನ ಮುಚ್ಚಿಟ್ಕೋತಾನೆ. ಬಟ್ ಆದ್ರೆ ವಿಕ್ಟರ್ ಅವನ ಕಡೆಯ ಕೆಲವು ಗೂಂಡಗಳಿವೆ ಕೂಡ ಹುಡಿಕೊಂಡು ಬರ್ತಿದ್ದಾರೆ ಅಲ್ವಾ, ಅವರನ್ನ ಈ ಶಿಕಾರಿ ಕೂಡ ನೋಡ್ಬಿಡ್ತಾನೆ. ಸೊ ಈ ಗೂಂಡಗಳ ಕೈಗೆ ಸಿಕ್ಕಿದ್ರೆ ನಮ್ಮ ಕಥೆಯನ್ನವೇ ಕೂಡ ಮುಗಿಸ್ಬಿಡ್ತಾರೆ ಅಂತ ಆ ಶಿಕಾರಿ ಕೂಡ ಅದೇ ಜಾಗದಲ್ಲಿ ಬಚ್ಚಿಟ್ಕೋತಾನೆ. ಬಟ್ ಆದ್ರೆ ಆ ಗೂಂಡಗಳಿಗೆ ಈ ಜಾಗದಲ್ಲಿ ಯಾರೋ ಬಚ್ಚಿಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ಬುಲೆಟ್ ಗಳನ್ನ ಫೈರ್ ಮಾಡಿ ಅವರನ್ನ ಫಾಲೋವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಹೊರಗಡೆ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಒಂದು ಧಮಾಕ ಆಗ್ತಾ ಇದ್ರೆ ಕೂಡ ನಮ್ಮ ವಿನ್ಬಾ ಹೆಡ್ಫೋನ್ ಅನ್ನ ಹಾಕೊಂಡು ಸಾಂಗ್ ಅನ್ನ ಕೇಳ್ತಿದ್ದಾಳೆ. ಸೊ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಇವಳ ಕೈ ಮೇಲೆ ಯಾವ್ದೋ ಲಿಕ್ವಿಡ್ ಚಿಮ್ಮುತ್ತೆ. ಈ ಮರದ ಒಳಗಡೆ ಲಿಕ್ವಿಡ್ ಚಿಮ್ಮೋದಿಕ್ಕೆ ಹೇಗೆ ಸಾಧ್ಯ ಅಂತ ಹೆಡ್ಫೋನ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಆ ಮರದಲ್ಲಿ ಒಂದು ದೊಡ್ಡ ಹೋಲ್ ಆಗಿರೋದನ್ನ ನೋಡ್ತಾಳೆ. ಅಂಡ್ ಅದು ಅಲ್ಲದೆ ಇವಳ ಹತ್ರಕ್ಕೆ ಒಂದು ಬುಲೆಟ್ ಕೂಡ ಬಂದು ಬಿದ್ದಿರುತ್ತೆ. ಸೊ ಏನ್ ತಾನೇ ನಡೀತಿದೆ ಅಂತ ಅದೇ ಹೋಲ್ ನಲ್ಲಿ ಇವಳು ಇಣುಕಿ ನೋಡ್ಬೇಕಾದ್ರೆ ಕೆಲವೊಂದಷ್ಟು ಗೂಂಡಗಳು ಒಂದು ಹುಡುಗನನ್ನ ಚೇಸ್ ಅನ್ನ ಮಾಡಿ ಬರ್ತಿದ್ದಾರೆ. ಅಂಡ್ ಫೈನಲ್ ಆಗಿ ಆ ಹುಡುಗನಿಗೆ ಕೂಡ ಶೂಟ್ ಅನ್ನ ಮಾಡ್ಬೇಕಾದ್ರೆ ಇದೇ ಜಾಗದಲ್ಲಿ ಬಂದು ಬಿತ್ಕೋತಾನೆ.
ಅಂಡ್ ಇದನ್ನೆಲ್ಲ ನಮ್ಮ ವಿನ್ಬಾ ನೋಡಿ ಗಾಬರಿ ಆದ್ರೆ ಕೂಡ ಎಲ್ಲವನ್ನ ಫೋಟೋ ವಿಡಿಯೋವನ್ನ ತಗೋತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ಆ ವಿಕ್ಟರು ಒಬ್ಬನ ಕಥೆಯನ್ನ ಮುಗಿಸಿದ್ರೆ ಮಾತ್ರ ಸಾಕಾಗಲ್ಲ, ಮತ್ತೊಬ್ಬನ ಕಥೆಯನ್ನವೇ ಕೂಡ ನೀವು ಮುಗಿಸ್ಲೇಬೇಕು. ಯಾಕಂದ್ರೆ ನಾನು ಮಾಡ್ತಿರುವ ಈ ಕೆಲ್ಸದ ಬಗ್ಗೆ ಹೊರಗಡೆ ಏನಾದ್ರೂ ಗೊತ್ತಾದ್ರೆ ನಮ್ಮೆಲ್ಲರ ಕೆಲ್ಸನವೇ ಕೂಡ ನಿಂತು ಹೋಗಿ ನಮ್ಮ ಲೈಫ್ಗಳೇ ಬರ್ಬಾದಾಗ್ಬಿಡುತ್ತೆ. ಸೊ ಅವನ ಕಥೆಯನ್ನವೇ ಕೂಡ ಮುಗಿಸಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ಗೂಂಡಗಳವೇ ಕೂಡ ಹುಡಿಕೊಂಡು ಬೇರೆ ಕಡೆಗೆ ಹೋಗ್ಬೇಕಾದ್ರೆ ಆವಾಗ ನಮ್ಮ ವಿನ್ಬಾ ಹೊರಗಡೆಗಾಗಿನೇ ನಡ್ಕೊಂಡು ಬರ್ತಾಳೆ. ಆ ನಂತರ ಅಲ್ಲಿ ಬಿದ್ದಿರುವ ವ್ಯಕ್ತಿ ಇನ್ನವೇ ಕೂಡ ಬದುಕಿದಾನ ಇಲ್ವಾ ಅಂತ ಬಂದು ಚೆಕ್ ಅನ್ನ ಮಾಡ್ಬೇಕಾದ್ರೆ ಅವನು ಆಲ್ರೆಡಿ ತೀರಿ ಹೋಗ್ಬಿಟ್ಟಿದ್ದಾನೆ. ಸರಿ ಓಕೆ, ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಮುಂದಕ್ಕಾಗಿನೇ ನಡ್ಕೊಂಡು ಬಂದು ನೋಡ್ಬೇಕಾದ್ರೆ ಅದೇ ಮತ್ತೊಬ್ಬ ವ್ಯಕ್ತಿ ಕೂಡ ಎಸ್ಕೇಪ್ ಆಗಿ ಓಡಿ ಹೋಗಿದ್ದ ಅಲ್ವಾ, ಅವನುವೇ ಇಂಜುರಿ ಆಗಿರುವ ಸಿಚುವೇಶನ್ ಅಲ್ಲಿ ಬಿದ್ದಿದ್ದಾನೆ. ಸೊ ಅವನ ಹತ್ರಕ್ಕಾಗಿ ಬರ್ಬೇಕಾದ್ರೆ ದಯವಿಟ್ಟು ನನ್ನನ್ನ ಕಾಪಾಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಿದ್ದಾನೆ. ಅಂಡ್ ಅಷ್ಟೇ ಅಲ್ಲದೆ ನಾನು ಇಂಜುರಿ ಆಗಿರೋದ್ರಿಂದ ಹೆಚ್ಚು ಹೊತ್ತು ಬದುಕೋದಿಕ್ಕೆ ಆಗೋದಿಲ್ಲ, ಸೊ ಸೇಫ್ ಆಗಿರುವ ಒಂದು ಜಾಗಕ್ಕೆ ನನ್ನನ್ನ ಶಿಫ್ಟ್ ಅನ್ನ ಮಾಡಿ ಅಂತ ಕೇಳ್ಬೇಕಾದ್ರೆ ನಮ್ಮ ವಿನ್ಬಾ ಕೂಡ ಪಟ ಅಂತ ಅವನನ್ನ ಎಳ್ಕೊಂಡು ಡಮ್ಮಿ ಟ್ರೀ ಇದೆ ಅಲ್ವಾ ಅದ್ರ ಒಳಗಡೆಗಾಗಿನೇ ತಂದು ಬಚ್ಚಿಟ್ಟು ಮಡಗ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಗೂಂಡಗಳವೇ ಕೂಡ ವಾಪಸ್ಸು ಹುಡಿಕೊಂಡೇನೆ ಬಂದ್ಬಿಡ್ತಾರೆ. ಸೊ ಹೇಗಾದ್ರೂ ಮಾಡಿ ಇವ್ರನ್ನ ಡೈವರ್ಟ್ ಅನ್ನ ಮಾಡ್ಬೇಕು ಅಂತ ಒಂದು ವಾಟರ್ ಕ್ಯಾನ್ ಅನ್ನ ದೂರಕ್ಕೆ ಎಸಿತಾಳೆ. ಇದನ್ನ ನೋಡುವ ಗೂಂಡಗಳು ಇಲ್ಲಿ ಖಂಡಿತವಾಗ್ಲಿವೆ ಯಾರೋ ಇದಾರೆ ಅನ್ನೋದಾಗಿ ಕನ್ಫರ್ಮ್ ಅನ್ನ ಮಾಡ್ಕೋತಾರೆ. ಸೊ ಇದೇ ಜಾಗದಲ್ಲಿ ಮತ್ತೆ ಹುಡ್ಕೋದಿಕ್ಕಾಗಿ ಶುರುವನ್ನುವೆ ಕೂಡ ಮಾಡ್ಕೋತಾರೆ. ಅಂಡ್ ಇದ್ರ ಜೊತೆಗೆ ಟ್ರಾಪ್ ಅನ್ನ ಮಾಡ್ತಿದ್ದ ಶಿಕಾರಿಗಳಿವೆ ಕೂಡ ಓಡ್ಕೊಂಡು ಬಂದಿದ್ರು ಅಲ್ವಾ, ಅವರು ಕೂಡ ಇದೇ ಜಾಗದಲ್ಲಿ ಬಂದು ಬಚ್ಚಿಟ್ಕೊಂಡು ಕುಳಿತಿರ್ತಾರೆ. ಸೊ ಅದ್ರಲ್ಲಿ ಒಬ್ಬ ಶಿಕಾರಿಯನ್ನ ಈ ಗೂಂಡಗಳು ನೋಡ್ಬಿಡೋದ್ರಿಂದ ಇವರಿಂದ ಎಸ್ಕೇಪ್ ಆದ್ರೆ ಸಾಕು ಅಂತ ಮತ್ತೆ ಓಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಈ ಗೂಂಡಗಳು ಅವನ ಕಥೆಯನ್ನವೇ ಕೂಡ ಮುಗಿಸ್ಬಿಡ್ತಾರೆ. ಅಂಡ್ ಇವಾಗ ಮತ್ತೊಬ್ಬ ಶಿಕಾರಿ ಕೂಡ ನಾವಾದ್ರೂ ತಪ್ಪಿಸ್ಕೊಳ್ಳೋಣ ಅಂತ ಓಡ್ಕೊಂಡು ಸೀದಾ ವಿಕ್ಟರ್ ಅವನ ಹತ್ರಕ್ಕಾಗಿನೇ ಬಂದು ಕುಳಿತ್ಕೋತಾನೆ. ಅಷ್ಟೇ ಇವಾಗ ಬೇಟೆನೆ ಶಿಕಾರಿಯನ್ನ ಹುಡ್ಕೊಂಡು ಬಂದಂಗಾಗಿದೆ. ಸೊ ಹೇಗಾದ್ರೂ ಮಾಡಿ ಇವರಿಂದ ಬದುಕುಳಿದ್ರೆ ಸಾಕು ಅಂತ ಮತ್ತೆ ಓಡೋದಿಕ್ಕಾಗಿ ಇವನು ನೋಡ್ತಾನೆ. ಬಟ್ ಆದ್ರೆ ಆ ವಿಕ್ಟರ್ ಕೂಡ ಇವನ ಕಥೆಯನ್ನವೇ ಮುಗಿಸೋದಿಕ್ಕೆ ಟ್ರೈಯನ್ನ ಮಾಡ್ತಿರ್ತಾನೆ. ಆದ್ರೆ ಈ ಶಿಕಾರಿಯ ಕಾಲು ಸ್ಲಿಪ್ ಆಗಿ ಅದೇ ನಮ್ಮ ಮಾತಿ ಒಂದು ಗುಹೆ ಒಳಗಡೆಗಾಗಿ ಬಿದ್ದೋಗಿದ ಅಲ್ವಾ, ಸೇಮ್ ಇವನುವೇ ಕೂಡ ಅದೇ ಗುಹೆ ಒಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾನೆ. ಸೊ ಆ ಗೂಂಡಗಳಾಗಿರ್ಬಹುದು ವಿಕ್ಟರ್ ಆಗಿರ್ಬಹುದು ಎಲ್ಲಿಗೆ ಹೋದ ಅನ್ನೋದಾಗಿ ಮೇಲ್ಗಡೆ ತುಂಬಾನೇ ಹುಡುಕ್ತಾ ಇದ್ದಾರೆ. ಬಟ್ ಆದ್ರೆ ಗುಹೆ ಒಳಗಡೆ ಇರುವ ನಮ್ಮ ಮಾತಿ ನೀನು ಒಂದು ಮಾತನ್ನವೇ ಕೂಡ ಆಡದೆ ಸೈಲೆಂಟ್ ಆಗಿನೇ ಇರು ಅನ್ನೋದಾಗಿ ಆಕ್ಷನ್ ಅನ್ನ ಮಾಡ್ತಾನೆ. ಅಂಡ್ ತುಂಬಾ ಹೊತ್ತು ಹುಡುಕಿದ್ರವೇ ಕೂಡ ಯಾರು ಇಲ್ಲಿ ಸಿಗದೆ ಇರೋದ್ರಿಂದ ಆ ವಿಕ್ಟರ್ ಅವನ ಕಡೆಯವರು ಆ ಜಾಗವನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ. ಸೊ ಈ ವಿಷಯ ಶಿಕಾರಿಗೆ ಕೂಡ ಗೊತ್ತಾಗ್ಬೇಕಾದ್ರೆ ಸದ್ಯ ನಾವು ಬದುಕಿದ್ವಿ ಅಂತ ತಿಳ್ಕೊಂಡು ಒಂದು ಹಗ್ಗವನ್ನ ಚೈನ ರೀತಿಯಾಗಿನೇ ಬಳಸ್ಕೊಂಡು ಮೇಲ್ಗಡೆಗಾಗಿನೇ ಹೊರಟು ಬರ್ತಾನೆ. ಅಂಡ್ ಮೇಲೆ ಬಂದು ಎಲ್ಲರೂ ಹೊರಟೋಗಿದ್ರ ಅಂತ ಭಯವನ್ನ ಪಟ್ಕೊಂಡು ನೋಡ್ತಿರ್ಬೇಕಾದ್ರೆ ಹಿಂದೆಯಿಂದ ವಿಕ್ಟರ್ ಬಂದು ಗನ್ನನ್ನ ಪಾಯಿಂಟ್ ಮಾಡಿ ನಿಂತ್ಕೋತಾನೆ. ಅಂದ್ರೆ ಇವನು ಹೊರಗಡೆ ಬರ್ಲಿ ಅನ್ನೋದಾಗಿನೇ ಕಾಯ್ಕೊಂಡು ಕುಳಿತಿದ್ದಾನೆ ಆ ವಿಕ್ಟರ್. ಸೊ ಆ ಶಿಕಾರಿ ಕೂಡ ನನ್ಗೆ ಹೊಡಿಬೇಡಿ ದಯವಿಟ್ಟು ಬಿಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಅನ್ನ ಮಾಡಿದ್ರವೇ ಕೂಡ ಆ ವಿಕ್ಟರ್ ಸೀದಾ ಶೂಟ್ ಮಾಡಿ ಅವನ ಕಥೆಯನ್ನ ಮುಗಿಸ್ಬಿಡ್ತಾನೆ. ಅಂಡ್ ಗುಹೆ ಒಳಗಡೆ ಕುಳಿತಿರುವ ನಮ್ಮ ಮಾಟಿ ಕೂಡ ಇದನ್ನೆಲ್ಲ ನೋಡಿ ತುಂಬಾನೇ ಭಯವನ್ನ ಪಟ್ಕೋತಾನೆ. ಬಟ್ ಆದ್ರೂ ಕೂಡ ಅವನು ಸಂಭಾಳಿಸ್ಕೊಂಡು ಸೈಲೆಂಟ್ ಆಗಿನೇ ಕುಳಿತ್ಕೋತಾನೆ. ಮೇಲ್ಗಡೆ ವಿಕ್ಟರ್ ಅವನ ಟೀಮ್ ಅನ್ನ ನೋಡ್ಬೇಕಾದ್ರೆ ಶಿಕಾರಿ ಕಥೆಯನ್ನ ಮುಗಿಸಿದ್ದಾರೆ ಅಲ್ವಾ. ಅಂಡ್ ಇವರಿಗೆ ನಮ್ಮ ಮಾಟಿ ಕೂಡ ಒಳಗಡೆ ಸಿಕ್ಕಾಕೊಂಡಿರುವ ವಿಷಯ ಗೊತ್ತಿಲ್ದಿರೋದ್ರಿಂದ ಸೀದಾ ಜಾಗವನ್ನ ಖಾಲಿ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ವಿನ್ಬಾವ್ಳನ್ನ ನಾವು ನೋಡ್ಬೇಕಾದ್ರೆ ಹೊರಗಡೆ ಗೂಂಡಗಳು ಇರೋದ್ರಿಂದ ಹುಡುಗನ ಜೊತೆಯಾಗಿ ಇವಳು ಮಾತಾಡೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ಫೋನ್ ನಲ್ಲಿ ಟೈಪ್ ಮಾಡಿ ನೀವೆಲ್ಲ ಯಾರು ಏನಕ್ಕಾಗಿ ಇಷ್ಟು ಭಯವನ್ನ ಪಟ್ಕೊಂಡಿದ್ದೀರಾ ಅಂಡ್ ಅವ್ರೇನಿಕೆ ನಿಮ್ಮ ಕಥೆಯನ್ನ ಮುಗಿಸ್ತಾ ಇದ್ದಾರೆ ಅನ್ನೋದಾಗಿ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ ಆ ಹುಡ್ಗ ಕೂಡ ಆನ್ಸರ್ ಅನ್ನ ಟೈಪ್ ಮಾಡಿನೇ ಕೊಡ್ತಾನೆ. ಅಂದ್ರೆ ಅವರು ಒಂದು ಹುಡುಗಿಯನ್ನ ಕರ್ಕೊಂಡು ಬಂದು ಅವಳ ಕಥೆಯನ್ನ ಮುಗಿಸ್ತಿದ್ರು. ಸೊ ಅದನ್ನ ನಾವು ನೋಡ್ಬಿಟ್ಟಿರೋದ್ರಿಂದ ನಮ್ಮ ಕಥೆಯನ್ನವೇ ಕೂಡ ಮುಗಿಸ್ತಾ ಇದ್ದಾರೆ ಅಂತ ಎಲ್ಲವನ್ನ ಹೇಳ್ಕೊತಾನೆ. ಈ ಕಡೆ ಗುಹೆ ಒಳಗಡೆ ಸಿಕ್ಕಾಕೊಂಡಿರುವ ನಮ್ಮ ಮಾಟಿಯವನನ್ನ ನೋಡ್ಬೇಕಾದ್ರೆ ನಾವು ಹೇಗಾದ್ರೂ ಮಾಡಿ ಹೊರಗಡೆಗಾಗಿ ಹೋಗ್ಲೇಬೇಕಲ್ಲ ಅಂತ ಯೋಚಿಸ್ಬೇಕಾದ್ರೆ ವಾಟರು ಅಪ್ಸೈಡ್ ನಿಂದ ಡೌನ್ ಸೈಡ್ ಗೆ ಫ್ಲೋ ಆಗ್ತಿರೋದನ್ನ ನೋಡ್ತಾನೆ. ಸೊ ನಾವು ಈ ವಾಟರ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತ ನಾವು ಹೊರಗಡೆಗೆ ತಲುಪಬಹುದು ಅಂತ ಯೋಚಿಸಿ ಅದನ್ನ ಫಾಲೋವನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ದ್ವಾರ ಇರೋದನ್ನ ನೋಡ್ತಾನೆ. ಸೊ ಇದ್ರ ಒಳಗಡೆ ನುಗ್ಗಿ ಹೋದ್ರೆ ಮೇ ಬಿ ನಮ್ಮನ್ನ ಹೊರಗಡೆಗಾಗಿ ಕರ್ಕೊಂಡು ಹೋಗ್ಬಹುದು ಅಂತ ಆ ಮತ್ತೊಂದು ಗುಹೆ ಒಳಗಡೆಗೆ ನುಗ್ಗಿ ಬರೋದಿಕ್ಕಾಗಿನೇ ಟ್ರೈಯನ್ನ ಮಾಡ್ತಾನೆ. ಅಂಡ್ ಈ ಕಡೆ ವಿಕ್ಟರ್ ಮತ್ತೆ ಅವನ ಪೂರ್ತಿಯಾದ ಗ್ಯಾಂಗು ಇದೇ ಜಾಗದಲ್ಲಿ ಟೆಂಟ್ ಅನ್ನವೇ ಕೂಡ ಹಾಕಿ ಸ್ಟೇ ಅನ್ನ ಮಾಡ್ತಿದ್ದಾರೆ. ಸೊ ಇವಾಗ ವಿಕ್ಟರ್ ಮತ್ತೆ ಅವನ ಬಾಡಿ ಗಾರ್ಡು ಇಬ್ಬರವೇ ಕೂಡ ಫುಡ್ ಅನ್ನ ತರೋದಿಕ್ಕೆ ಅಂತ ಹೊರಗಡೆಗಾಗಿನೇ ಬಂದಿದ್ದಾರೆ. ಸೊ ಮತ್ತೆ ಬರೋ ಗುಂಡೆಗಳು ಇದೇ ಜಾಗದಲ್ಲಿ ವೇಟ್ ಅನ್ನ ಮಾಡ್ತಿದ್ದಾರೆ. ಅಂಡ್ ಇವರು ಸ್ಟೇ ಆಗಿರುವ ಜಾಗ ಬೇರೆ ಯಾವ್ದುವೇ ಅಲ್ಲ, ಅದೇ ನಮ್ಮ ವಿನ್ಬಾ ಮತ್ತೆ ಮತ್ತೊಬ್ಬ ಹುಡುಗ ಇಬ್ಬರವೇ ಕೂಡ ಬಚ್ಚಿಟ್ಕೊಂಡಿದ್ದಾರೆ ಅಲ್ವಾ, ಅದೇ ಜಾಗದಲ್ಲಿ ಇಬ್ರು ಕೂಡ ಇರೋದು. ಅಂಡ್ ಇವಾಗ ನಮ್ಮ ವಿನ್ಬಾ ಇದೇ ಜಾಗದಲ್ಲಿ ನಾವು ಉಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ ಇವರ ಕಣ್ಣಿಗೆ ಬೀಳ್ದಿರುವ ಹಾಗೆ ಈ ಹುಡುಗನನ್ನ ಕರ್ಕೊಂಡು ಹೋಗ್ಬಿಡೋಣ ಅಂತ ಟ್ರೈ ಏನ ಮಾಡಿ
ನಮ್ಮ ವಿನ್ಬಾ ಹೊರಗಡೆಗೆ ಬರ್ಬೇಕಾದ್ರೆ ಒಬ್ಬ ಗೂಂಡ ಇವಳನ್ನ ನೋಡ್ಬಿಡ್ತಾನೆ. ಸೊ ನೋಡ್ತಿದ್ದಾಗೆ ಇವಳಿಗೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ವಿನ್ಬಾ ಕೂಡ ಈ ಗೂಂಡಗಳಿಗೆ ಹೊಡೆಯೋದಿಕ್ಕಾಗಿನೇ ನಿಂತ್ಕೋತಾಳೆ. ಅಂಡ್ ಆ ಇಬ್ಬರು ಗೂಂಡಗಳಿಗೆ ಕೂಡ ಸರ್ಸರಿಗಿನೇ ಓಡ್ದು ವಾಂಚಿಸಿ ಕೆಳಗಡೆಗೆ ಬೀಳಿಸ್ತಾಳೆ. ಆ ನಂತರ ಇಂಜುರಿ ಆಗಿರುವ ಹುಡುಗನನ್ನ ಕರ್ಕೊಂಡು ಎಸ್ಕೇಪ್ ಆಗ್ಬಿಡೋಣ ಅಂತ ಸ್ವಲ್ಪ ದೂರಕ್ಕೆ ಬರ್ಬೇಕಾದ್ರೆ ಇವಾಗ ಹೊಡೆದು ಬೀಳ್ತಿರುವ ಗೂಂಡಗಳು ಮತ್ತೆ ಸ್ವಲ್ಪ ಸುಧಾರಿಸ್ಕೊಂಡು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿನೇ ಹಿಂತಿರುಗಿ ಬಂದ್ಬಿಡ್ತಾರೆ. ಸೊ ಇವಾಗ ನಮ್ಮ ವಿನ್ಬಾ ಒಂದು ನೆಕ್ಸ್ಟ್ ಲೆವೆಲ್ ನಲ್ಲಿರುವ ಫೈಟ್ ಅನ್ನ ಮಾಡ್ತಾಳೆ ನೋಡಿ. ಇವಳು ಯಾವಾಗ್ಲೂ ಕಾಡಿನಲ್ಲಿ ಫೋಟೋಗಳನ್ನ ತೆಗೆಯೋದಿಕ್ಕೆ ಒಂಟಿಯಾಗಿನೇ ಬರ್ತಾಳೆ ಅಲ್ವಾ. ಸೊ ಅದಕ್ಕಾಗಿ ನಮ್ಗೆ ಯಾವ್ದಾದ್ರೂ ಪ್ರಾಬ್ಲಮ್ ಬಂದ್ರೆ ಅದನ್ನ ಫೇಸ್ ಅನ್ನ ಮಾಡ್ಬೇಕು ಅಂತ ಮಾರ್ಷಲ್ ಆರ್ಟ್ಸ್, ಕರಾಟೆ, ಫೈಟಿಂಗು ಎಲ್ಲವನ್ನೂ ಕೂಡ ಟ್ರೈನಿಂಗ್ ಅನ್ನ ತಗೊಂಡು ಬಂದಿದ್ದಾಳೆ. ಸೊ ಅದನ್ನ ಬಳಸಿ ಗೂಂಡೆಗಳಿಗೆ ಹೊಡೆದು ಕೆಳಗಡೆಗಾಗಿನೇ ಬೀಳ್ಸಿ ಆ ಹುಡುಗನನ್ನ ರೆಸ್ಕ್ಯೂವನ್ನ ಮಾಡಿ ಹೊರಗೆ ಬರೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಾಳೆ. ಇನ್ನೊಂದ್ ಕಡೆಯಲ್ಲಿ ಫುಡ್ ಅನ್ನ ತರೋದಿಕ್ಕೆ ಅಂತ ವಿಕ್ಟರ್ ಮತ್ತೆ ಒಬ್ಬ ಗೂಂಡ ಹೊರಟು ಬಂದಿದ್ರು ಅಲ್ವಾ. ಅವರು ಕೂಡ ಟ್ರಾವೆಲ್ ಅನ್ನ ಮಾಡ್ಕೊಂಡು ಹಿಂದಿರುಗಿ ಬರ್ತಾ ಇದ್ದಾರೆ. ಅಂಡ್ ಈ ಕಡೆ ಗುಹೆ ಒಳಗಡೆ ನಮ್ಮ ಮಾಟಿ ಬೇರೆ ಸಿಕ್ಕಾಕೊಂಡು ಈ ದಾರಿ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ಬಹುದು ಅಂತ ಫಾಲೋವನ್ನ ಮಾಡಿ ಬರ್ತಿದ್ದ. ಅಂಡ್ ಅದೇ ರೀತಿಯಾಗಿ ಕಷ್ಟವನ್ನ ಪಟ್ಟು ಆ ಗುಹೆಯಿಂದ ಹೊರಗಡೆಗಾಗಿನೇ ಬಂದಿದ್ದಾನೆ. ಸೊ ಕಷ್ಟಪಟ್ಟು ರೋಡ್ ಅನ್ನವೇ ಕೂಡ ಹುಡುಕಿ ಯಾರಾದ್ರೂ ಬಂದ್ರೆ ಲಿಫ್ಟ್ ಅನ್ನ ತಗೊಳ್ಳೋಣ ಅಂತ ನೋಡ್ತಿರ್ತಾನೆ. ಅಂಡ್ ಅದೇ ರೀತಿಯಾಗಿ ಒಂದು ಕಾರ್ ಬರ್ಬೇಕಾದ್ರೆ ಅದರಿಂದ ಲಿಫ್ಟ್ ಅನ್ನವೇ ಕೂಡ ಕೇಳ್ತಾನೆ. ಬಟ್ ಆದ್ರೆ ಆ ಕಾರು ಬೇರೆ ಯಾರದಿವೆ ಅಲ್ಲ, ವಿಕ್ಟರ್ ಅವನ ಕಾರೇನೆ. ಅಂಡ್ ನಾನೊಬ್ಬ ಫಾರೆಸ್ಟ್ ಆಫೀಸರು ಮತ್ತೆ ನಮ್ಮ ಆಫೀಸ್ ಕೂಡ ಪಕ್ಕದಲ್ಲೇ ಇದೆ ಅಂತ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ವಿಕ್ಟರು ನಾವು ಕೆಲವೊಬ್ಬರ ಕಥೆಗಳನ್ನ ಮುಗಿಸ್ತಿರ್ಬೇಕಾದ್ರೆ ಮೇ ಬಿ ಅದೇ ಜಾಗದಲ್ಲಿ ಇವನು ಕೂಡ ಇದ್ನೇನೋ ಅನ್ನೋದಾಗಿ ಡೌಟ್ ಗಳನ್ನ ಪಡ್ತಾನೆ. ಅಂಡ್ ಈ ಕಡೆ ನಮ್ಮ ವಿನ್ಬಾ ಅವಳನ್ನ ನೋಡ್ಬೇಕಾದ್ರೆ ಫೈನಲಿ ಆ ಹುಡುಗನನ್ನೇ ಕೂಡ ಕರ್ಕೊಂಡು ಅವಳ ಬೈಕ್ ನ ಮೇಲ್ಗಡೆಗಾಗಿನೇ ಎತ್ತಾಕೊಂಡು ಆ ಜಾಗವನ್ನೇ ಬಿಟ್ಟು ಪರಾರಿಯಾಗಿ ಬರ್ತಾಳೆ. ಅಂಡ್ ಈ ಕಡೆ ನಮ್ಮ ಮಾಟಿ ವಿಕ್ಟರ್ ಅವನ ಕಾರಿನಲ್ಲಿ ಬರ್ತಿದ್ದ ಅಲ್ವಾ. ಫೈನಲಿ ಆಫೀಸ್ ನ ಹತ್ರಕ್ಕಾಗಿನವೇ ಕೂಡ ಡ್ರಾಪ್ ಅನ್ನ ಮಾಡಿಸ್ಕೊತಾನೆ. ಸೊ ಒಳಗಡೆ ಬಂದು ನೋಡ್ಬೇಕಾದ್ರೆ ಇವನ ಸೀನಿಯರ್ ಕೂಡ ಬಂದು ಆಲ್ರೆಡಿ ಕುಳಿತಿದ್ದಾನೆ. ಸೊ ಸೀದಾ ಬಂದು ನನ್ನನ್ನ ಏನಕ್ಕಾಗಿನೇ ನೀವು ಒಂಟಿಯಾಗಿ ಬಿಟ್ಟು ಹೋಗಿದ್ದೀರಾ ಅಂಡ್ ನೀವು ಹೋದಾಗಿಂದ ಏನೆಲ್ಲ ನಡೀತು ಗೊತ್ತಾ ಅನ್ನೋದಾಗಿ ಅವರನ್ನ ಮಾತಾಡ್ಸೋದಿಕ್ಕಾಗಿ ನೋಡ್ಬೇಕಾದ್ರೆ ಆ ಸೀನಿಯರ್ ಆಫೀಸರ್ ನ ಬಾಡಿ ಕೆಳಗಡೆಗಾಗಿನೇ ಬಿದ್ದೋಗ್ಬಿಡುತ್ತೆ. ಅಂದ್ರೆ ಆಲ್ರೆಡಿ ಯಾರೋ ಬಂದು ಇವನ ಕಥೆಯನ್ನ ಮುಗಿಸಿ ಹಾಕಿ ಹೋಗ್ಬಿಟ್ಟಿದ್ದಾರೆ. ಅಂಡ್ ಇವಾಗ ವಿಕ್ಟರ್ಗೆ ಎಲ್ಲಾ ವಿಷಯಗಳಿವೆ ಕೂಡ ಗೊತ್ತಾಗ್ಬಿಟ್ಟಿರೋದ್ರಿಂದ ನಿಜವನ್ನ ಹೇಳು ತಪ್ಪಿಸ್ಕೊಂಡು ಹೋಗಿರುವ ಹುಡುಗ ಎಲ್ಲಿದ್ದಾನೆ ಅನ್ನೋದಾಗಿನೇ ಕೇಳ್ತಾರೆ. ಬಟ್ ಆದ್ರೆ ನಮ್ಮ ಮಾಟಿಗೆ ಗೊತ್ತಿಲ್ದೇ ಇರೋದ್ರಿಂದ ನನ್ಗೆ ಏನವೇ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇವ್ರು ಇದೇ ರೀತಿಯಾಗಿನೇ ಮಾತಾಡ್ಕೊಂಡು ಇರ್ಬೇಕಾದ್ರೆ ನಮ್ಮ ವಿನ್ಬಾ ಕೂಡ ಹುಡುಗನನ್ನ ಕರ್ಕೊಂಡು ಸೀದಾ ಇದೇ ಜಾಗಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ಇವಳು ಎಷ್ಟೇ ಕೂಗಿದ್ರೂ ಕೂಡ ಒಳಗಡೆಯಿಂದ ಯಾರು ರೆಸ್ಪಾನ್ಸ್ ಅನ್ನ ಮಾಡೋದಿಲ್ಲ. ಯಾಕಂದ್ರೆ ಆ ವಿಕ್ಟರು ನಮ್ಮ ಮಾಟಿ ಅವನನ್ನ ಒಂದು ಜಾಗದಲ್ಲಿ ಹಿಡ್ಕೊಂಡು ಬಂದು ಲಾಕ್ ಅನ್ನ ಮಾಡಿದ್ದಾರೆ. ಸೊ ಒಳಗಡೆಯಿಂದ ಯಾವುದೇ ಶಬ್ದಗಳು ಬರ್ದಿರೋದ್ರಿಂದ ಮೊದ್ಲು ಈ ಹುಡುಗನನ್ನ ಕರ್ಕೊಂಡು ಸಿಟಿ ಒಳಗಡೆ ಇರುವ ಹಾಸ್ಪಿಟಲ್ಗೆ ಹೋಗೋಣ ಅಂತ ಡಿಸೈಡ್ ಅನ್ನ ಮಾಡ್ತಾಳೆ. ಆದ್ರೆ ನಮ್ಮ ಮಾಟಿ ಸ್ವಲ್ಪ ಕಷ್ಟವನ್ನ ಪಟ್ಟು ಕೆಲವು ವಸ್ತುಗಳನ್ನ ಬೀಳಿಸ್ಬೇಕಾದ್ರೆ ಖಂಡಿತವಾಗ್ಲೂ ಒಳಗಡೆ ಯಾರೋ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆದ್ರಿಂದ ನಮ್ಮ ಹುಡುಗಿ ಕೂಡ ಯಾರದು ಅನ್ನೋದಾಗಿ ನೋಡೋಣ ಅಂತ ಬರ್ತಿರ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ಆ ವಿಕ್ಟರ್ವೇ ಕೂಡ ಇವಳ ಎದುರುಗಡೆಗಾಗಿನೇ ಬರ್ತಾನೆ. ಅಂಡ್ ಇವಾಗ ಶುರುವಾಗುತ್ತೆ ನೋಡಿ ಎಲ್ಲರ ನಡುವೆ ಒಂದು ಮಾಸ್ ಆಗಿರುವ ಫೈಟ್. ಅಂಡ್ ನಮ್ಮ ವಿನ್ಬಾ ಕೂಡ ಯಾರಿಗೂ ಏನು ಕಡಿಮೆ ಇಲ್ದೇ ಇರೋದ್ರಿಂದ ಒಂದು ಮಾಸ್ ಆದ ಫೈಟ್ ಅನ್ನೇ ಮಾಡ್ತಾಳೆ. ಬಟ್ ಆದ್ರೂ ಕೂಡ ಫೈನಲ್ ಆಗಿ ಸೋತೋಗ್ಬಿಡ್ತಾಳೆ. ಅಂಡ್ ಇವಾಗ ವಿಕ್ಟರು ನಮ್ಮ ವಿನ್ಬಾ ಅವಳನ್ನ ಹಿಡ್ಕೊಂಡು ಇವಳನ್ನ ಕಾಡಿನ ಒಳಗಡೆಗೆ ಕರ್ಕೊಂಡು ಹೋಗಿ ಇವಳ ಕಥೆಯನ್ನ ಮುಗಿಸ್ತೀನಿ ಅಂಡ್ ಆಫೀಸರ್ ನ ಕಥೆಯನ್ನ ಮುಗಿಸಿ ನೀನುವೇ ಕೂಡ ಕಾಡಿನ ಒಳಗಡೆಗೆ ಬಂದ್ಬಿಡು ಅಂತ ಅವನ ಗೂಂಡಾಗೆ ಹೇಳಿ ಬರ್ತಾನೆ. ಬಟ್ ಆದ್ರೆ ಇವನ ಬಗ್ಗೆ ಸತ್ಯವನ್ನ ತಿಳ್ಕೊಂಡಿರೋರ ಕಥೆಯನ್ನ ಮುಗಿಸ್ಬೇಕು ಅಲ್ವಾ. ಆದ್ರಿಂದ ನಮ್ಮ ವಿನ್ಬಾ ಅವಳನ್ನವೇ ಕೂಡ ಈ ಗೂಂಡಾಗೆನೆ ಒಪ್ಪಿಸಿ ನಮ್ಮ ವಿನ್ಬಾ ಕಾಪಾಡ್ಕೊಂಡು ಬಂದಿರುವ ಹುಡುಗನನ್ನ ಕರ್ಕೊಂಡು ಹೋಗ್ತಾನೆ. ಅಂಡ್ ಇವಾಗ ನಮ್ಮ ವಿನ್ಬಾ ಮತ್ತೆ ಮಾಟಿ ಇಬ್ಬರವೇ ಕೂಡ ಸೇರ್ಕೊಂಡು ತುಂಬಾನೇ ಕಷ್ಟವನ್ನ ಪಟ್ಟು ಆ ಗೂಂಡನ ಕಥೆಯನ್ನ ಹೇಗೋ ಮುಗಿಸಿ ಹಾಕ್ತಾರೆ. ಆ ನಂತರ ಬೈಕನ್ನ ಎತ್ಕೊಂಡು ಆ ಹುಡುಗನನ್ನ ನಾವು ಹೇಗಾದ್ರೂ ಮಾಡಿ ಕಾಪಾಡ್ಲೇಬೇಕು ಅಂತ ಹೊರಟು ಬರ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಒಂದು ಶಾರ್ಟ್ ಕಟ್ ನಲ್ಲಿ ಬಂದು ವಿಕ್ಟರ್ ಅವನ ಕಾರನ್ನ ಬ್ಲಾಕ್ ಮಾಡಿ ನಿಂತ್ಕೋತಾಳೆ. ಸೊ ಇದನ್ನ ನೋಡುವ ವಿಕ್ಟರ್ ಒಂದು ಕ್ಷಣಕ್ಕೆನೆ ಶಾಕ್. ಇವಳು ನಮ್ಮ ಹುಡುಗರಿಂದ ತಪ್ಪಿಸ್ಕೊಂಡು ಬರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ. ಆದ್ರೂ ಕೂಡ ಬೇರೆ ದಾರಿ ಇಲ್ಲ ಅಂತ ಇವಳ ಜೊತೆ ಫೈಟ್ ಅನ್ನ ಮಾಡೋದಿಕ್ಕಾಗಿನೇ ಬರ್ತಾನೆ. ಈ ಕಡೆ ನಮ್ಮ ವಿನ್ಬಾ ಕೂಡ ಒಂದು ನೈಫ್ ಅನ್ನ ತಗೊಂಡು ಫೈಟಿಗಾಗಿನೇ ರೆಡಿ ಆಗ್ತಾಳೆ. ಬಟ್ ಆದ್ರೆ ವಿಕ್ಟರ್ ಅವನ ಹತ್ರ ಗನ್ ಇರೋದ್ರಿಂದ ಗನ್ ಅನ್ನ ತೆಗೆದು ನಿಂತ್ಕೋತಾನೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ವಿನ್ಬಾ ಸ್ವಲ್ಪ ಭಯವನ್ನ ಪಟ್ಕೋತಾಳೆ. ಆದ್ರೆ ವಿಕ್ಟರು ನಿನ್ನ ಕಥೆಯನ್ನ ಮುಗಿಸೋದಿಕ್ಕೆ ನನ್ಗೆ ಯಾವುದೇ ರೀತಿ ಗನ್ಗಳ ಅಗತ್ಯ ಇಲ್ಲ ಅಂತ ಎಲ್ಲಾ ಬುಲೆಟ್ ಗಳನ್ನ ಗಾಳಿಯಲ್ಲಿ ಫೈರ್ ಅನ್ನ ಮಾಡಿ ಅವಳ ಜೊತೆ ನಾರ್ಮಲ್ ಆಗಿನೇ ಫೈಟ್ ಮಾಡೋದಿಕ್ಕೆ ಹೊರಟು ಬರ್ತಾನೆ. ಅಂಡ್ ಇಬ್ರ ನಡುವೆನುವೆ ಕೂಡ ಒಂದು ಮಾಸ್ ಆಗಿರುವ ಫೈಟು ಶುರುವಾಗುತ್ತೆ ಅಂತ ನಾವು ಅನ್ಕೋತಿರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಆ ವಿಕ್ಟರು ನಮ್ಮ ವಿನ್ಬಾ ಅವಳ ಕಣ್ಣುಗಳನ್ನ ನೋಡಿ ಇದಕ್ಕಿಂತ ಮುಂಚೆ ಇದೇ ರೀತಿಯಾದ ಕಣ್ಣುಗಳನ್ನ ನಾನು ಎಲ್ಲೋ ನೋಡಿದೀನಿ ಅಂತ ಹೇಳ್ಕೊತಾನೆ. ಅಂಡ್ ಇವಾಗ ಒಂದು ಮಾಸ್ ಆಗಿರುವ ಪ್ಲಾಟ್ ಅನ್ನ ರಿವೀಲ್ ಮಾಡ್ತಾರೆ ನೋಡಿ. ಅದೇ ಓಪನಿಂಗ್ ಸೀನ್ ಅಲ್ಲಿ ಮೀನಾ ಅನ್ನುವ ಒಂದು ಹುಡುಗಿ ಮೇಲೆ ಒಬ್ಬ ವ್ಯಕ್ತಿ ಆಸಿಡ್ ಅನ್ನ ಚೆಲ್ಲಿ ಓಡಿ ಹೋಗ್ಬಿಟ್ಟಿದ್ದ ಅಲ್ವಾ.
ಆ ರೀತಿ ಆಸಿಡ್ ಅನ್ನ ಚೆಲ್ಲಿದವನು ಬೇರೆ ಯಾರು ಇಲ್ಲ, ಇದೇ ವಿಕ್ಟರೇ. ಸೊ ನಾನು ಆ ರೀತಿ ಆಸಿಡ್ ಅನ್ನ ಹಾಕಿದ್ಮೇಲೆ ಇನ್ನವೇ ಕೂಡ ಕ್ರೈಮ್ ಗಳನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡೆ. ಅಂಡ್ ಒಂದು ಹುಡುಗಿ ನನ್ನ ಪ್ರೀತಿಯನ್ನ ಒಪ್ಕೊಳ್ದಿರ ಮೋಸವನ್ನ ಮಾಡ್ಬಿಡ್ಲು ಅನ್ನುವ ಕೋಪದಲ್ಲಿ ಎಲ್ಲಾ ಹುಡುಗಿಯರನ್ನವೇ ಕೂಡ ಕಿಡ್ನಾಪ್ ಅನ್ನ ಮಾಡಿ ಕಾಡಿನ ಒಳಗಡೆಗಾಗಿನೇ ತಂದು ಒಬ್ಬೊಬ್ಬರ ಕಥೆಯನ್ನವೇ ಕೂಡ ಮುಗಿಸೋದಕ್ಕಾಗಿನೇ ನಾನು ಶುರುವನ್ನ ಮಾಡ್ಕೊಂಡೆ. ನನ್ನ ಲೈಫ್ ಅಲ್ಲಿ ನಾನು ತುಂಬಾನೇ ತಪ್ಪುಗಳನ್ನ ಮಾಡ್ಬಿಟ್ಟೆ ಅಂತ ಎಲ್ಲವನ್ನ ಹೇಳ್ಕೊತಾನೆ. ನಾವು ಮಾಡಿರುವ ತಪ್ಪಿಗೆ ನಾವೇನೆ ಶಿಕ್ಷೆಯನ್ನ ತಗೋಬೇಕು ಅಂತ ಯೋಚಿಸಿ ನಮ್ಮ ವಿನ್ಬಾಬಳ ಕೈಯಲ್ಲಿರುವ ಚಾಕುವನ್ನ ಕಿತ್ಕೊಂಡು ಅವನೇನೆ ಚುಚ್ಕೋತಾನೆ. ಅಂಡ್ ಫೈನಲಿ ಇವನು ಸಾಯುವ ಸಿಚುವೇಶನ್ಗೆ ಕೂಡ ಬಂದು ತಲುಪಬೇಕಾದ್ರೆ ಧಾರಾಕಾರವಾದ ಮಳೆ ಕೂಡ ಬರೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಮೀನಾಗೋಸ್ಕರ ಇವನು ಹಲವಾರು ಕವಿತೆ ಕವನಗಳನ್ನ ಬರೆತಿದ್ದ ಅಲ್ವಾ. ಸೊ ಇವಾಗ ಮತ್ತೆ ಒಂದು ಬ್ಯೂಟಿಫುಲ್ ಆಗಿರುವ ಕವನವನ್ನ ಹೇಳ್ಕೊತಾನೆ. ಅಂಡ್ ಅದೇ ರೀತಿಯಾಗಿ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಫೈನಲ್ ಆಗಿ ಇವನವೇ ಕೂಡ ತೀರೋಗ್ಬಿಡ್ತಾನೆ. ನಂತರ ನಮ್ಮ ವಿನ್ಬಾ ಇಂಜೂರ್ ಆಗಿರುವ ಹುಡುಗರನ್ನ ರೆಸ್ಕ್ಯೂವನ್ನ ಮಾಡಿ ಕಾಪಾಡ್ತಾಳೆ. ಅಂಡ್ ಅದು ಅಲ್ಲದೆ ಒಬ್ಬ ಶಿಕಾರಿ ಕಥೆಯನ್ನವೇ ಕೂಡ ಇಬ್ರು ಮುಗಿಸಿದ್ದಾರೆ ಅಂತ ತೋರಿಸಿದ್ರು ಅಲ್ವಾ. ಬಟ್ ಆದ್ರೆ ಅವನು ಅನ್ಕಾನ್ಶಿಯಸ್ ಆಗಿರ್ತಾನೆ ಅಂಡ್ ಇವಾಗ ಎಚ್ಚರಿ ಆಗ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಕೆಲವು ದಿನಗಳಾಗಿ ನಮ್ಗೆ ತೋರಿಸ್ಬೇಕಾದ್ರೆ ನಮ್ಮ ವಿನ್ಬಾ ಫೋಟೋಗ್ರಾಫರ್ ಆಗಿರೋದ್ರಿಂದ ಮತ್ತೆ ಫೋಟೋಗಳನ್ನ ತೆಗೆಯೋದಿಕ್ಕಾಗಿ ಕಾಡಿನ ಒಳಗಡೆ ಬರ್ತಾಳೆ. ಅಂಡ್ ಅದೇ ರೀತಿ ನಮ್ಮ ಮಾಟಿ ಕೂಡ ತುಂಬಾನೇ ಧೈರ್ಯವನ್ನ ತಗೊಂಡು ಇವಾಗ ಅವನೇ ಮೇನ್ ಹೆಡ್ ಆಗಿ ಕೆಲಸವನ್ನವೇ ಕೂಡ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಎಂತದೇ ಒಂದು ಮಾಸ್ ಆಗಿರುವ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.